ಬೆಂಗಳೂರು ಅಂದ್ರೆ ಒಂದು ಕಾಲದಲ್ಲಿ ಕೆರೆಗಳ ಊರಾಗಿತ್ತು. ಆದ್ರೀಗ ಯಾವ ಕೆರೆಯ ನಿರ್ವಹಣೆಯೂ ಸರಿಯಿಲ್ಲ. ಡ್ರೈನೇಜ್ ನೀರು ಸೀದಾ ಕೆರೆಯ ಒಡಲು ಸೇರ್ತಾ ಇದೆ. ಈಗ ಕೆರೆ ನಿರ್ವಹಣೆ ಮಾಡುವುದಕ್ಕೆ ಹೊಸ ಪ್ಲಾನ್ ಮಾಡಿರೋ ಜಿಬಿಎ ಬೋಟಿಂಗ್ ವ್ಯವಸ್ಥೆ ಜಾರಿಗೆ ತರುವುದಕ್ಕೆ ಮುಂದಾಗಿದೆ. ಬೆಂಗಳೂರಿನ ಕೆರೆಗಳನ್ನ ನಿರ್ವಹಣೆ ಮಾಡುವುದಕ್ಕೆ ಜಿಬಿಎ ಹೊಸ ಪ್ಲಾನ್ ಮಾಡಿದೆ. ಬೆಂಗಳೂರಿನ 183 ಕೆರೆಗಳ ಪೈಕಿ 10 ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ. ನಗರದ ಹಲಸೂರು ಲೇಕ್, ಕಗ್ಗದಾಸಪುರ ಕೆರೆ, ನಾಯಂಡಹಳ್ಳಿ, ಸ್ಯಾಂಕಿ, ಯಲಹಂಕ, ರಾಚೇನಹಳ್ಳಿ, ವೆಂಗಯ್ಯನ ಕೆರೆ, ಬೇಗೂರು, ರಾಮಪುರ ಮತ್ತು ಮಡಿವಾಳ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಜಾರಿಗೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜೊತೆಗೂಡಿ ಜಿಬಿಎ ಪ್ಲಾನ್ಗೆ ಕೈ ಹಾಕಿದೆ. ಮಲ್ಲೇಶ್ವರಂನ ಸ್ಯಾಂಕಿ ಕೆರೆಯಲ್ಲೂ ಬೋಟಿಂಗ್ ವ್ಯವಸ್ಥೆಗೆ ಜಿಬಿಎ ಸಜ್ಜಾಗ್ತಿದೆ. ನಾನೀಗ ಅದರಲ್ಲಿ ಸ್ಯಾಂಕಿ ಕೆರೆ ಏನಿದೆ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಇತಿಹಾಸ ಉಳ್ಳುವಂಥ ಕೆರೆ, ಇಂಧನ ರಹಿತ ಅಂದ್ರೆ ಯಾವುದೇ ರೀತಿಯ ಮಾಲಿನ್ಯ ರಹಿತವಾಗಿ ನಾವು ಮಾಡ್ತೀವಿ. ಜಲಚರಗಳು ಕೂಡ ತೊಂದರೆ ಕೊಡಲ್ಲ. ಆ ನಿಟ್ಟಿನಲ್ಲಿ ನಾವು ಬೋಟಿಂಗ್ ವ್ಯವಸ್ಥೆ ಮಾಡಿ ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಮಾಡ್ತೀವಿ. ಇಡೀ ಬೆಂಗಳೂರು ವ್ಯಾಪ್ತಿ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ಗಮನಿಸ್ಬೋದು, ಈಗಾಗಲೇ ಕೆರೆಗಳ ನಿರ್ವಹಣೆ ಸರಿಯಾಗಿ ಪಾಲಿಕೆಗಳು ಮಾಡ್ತಾ ಇಲ್ಲ. ಹಲಸೂರು ಕೆರೆಯಲ್ಲೂ ಬೋಟಿಂಗ್ ಚಟುವಟಿಕೆಗೆ ಸಿದ್ಧತೆ ನಡೆಸಿದೆ. ಕೆರೆಯಲ್ಲಿ ಸಾಕಷ್ಟು ಅಂದರೆ ಒಂದು ಬೋಟಿಂಗ್ ಮಾಡುವಂತಹ ನೀರು ಕೂಡ ನಮಗೆ ಲಭ್ಯವಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಒಂದು ಖಾಲಿ ಕೆರೆ ನಮಗೆ ಕಂಡು ಬರ್ತಾ ಇದೆ. ಒಂದು ಕಡೆ ನೀರು ಇದ್ದರೆ ಒಂದು ಕಡೆ ನೀರಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಅಂದರೆ ಬೇಸಿಗೆ ಬಂದರೂ ಕೂಡ ಈ ರೀತಿಯಾದಂತಹ ನೀರು ಇಂಗಿ ಹೋಗ್ತಾ ಇದೆ. ಯಲಹಂಕ ಕೆರೆಯಲ್ಲೂ ಬೋಟಿಂಗ್ ಆರಂಭವಾಗಲಿದೆ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಈ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಒಂದು ಕೆರೆ ನಮಗೆ ಕಂಡು ಬರ್ತಾ ಇದೆ. ಜನರು ಬಂದು ಇಲ್ಲಿ ಒಂದು ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತುಗಳನ್ನು ಜಿಬಿಎ ಅಧಿಕಾರಿಗಳು ಹೇಳ್ತಾರೆ. ಆದರೆ ಬೆಂಗಳೂರಿನಲ್ಲಿ ಜಿಬಿಎ ಜನರಿಗಾಗಿ ಹೊಸ ಯೋಜನೆಯನ್ನು ತರೋದಕ್ಕೆ ಮುಂದಾಗಿದೆ. ಒಂದ್ ಕಡೆ ಜಿಬಿಎ ಬೋಟಿಂಗ್ಗೆ ಪ್ಲಾನ್ ಮಾಡ್ಕೊಂಡಿದೆ. ಆದ್ರೆ ಶುದ್ಧ ನೀರಿಲ್ಲದ ಕೆರೆಗೆ ಬೋಟಿಂಗ್ ಬೇಕಾ ಅನ್ನೋದು ಜನರ ಪ್ರಶ್ನೆ. ಶಿವರಾಜ್ ಕುಮಾರ್ ಜೊತೆ ನಟರಾಜ್, ಟಿವಿ9 ಬೆಂಗಳೂರು.